ಬಿಬಿಎಂಪಿಯ ಕಸದ ಲಾರಿ ಮತ್ತೊಮ್ಮೆ ಕಿಲ್ಲರ್ ವಾಹನವಾಗಿ ಪರಿಣಮಿಸಿದೆ. ನಿನ್ನೆ ಇಬ್ಬರ ಸಾವಿಗೂ ಕೂಡ ಇದೇ ಬಿಬಿಎಂಪಿಯ ಕಸದ ಲಾರಿ ಕಾರಣ ಆಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಘಟನೆ ಆಗಿರೋದು. ಬೆಂಗಳೂರಿನ ಪ್ರಶಾಂತ್ ಹಾಗೂ ಆಂಧ್ರ ಮೂಲದ ಶಿಲ್ಪಾ ದಾರುಣ ಸಾವು ಈ ಡೆಡ್ಲಿ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಆಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಶಾಂತ್ ಹಾಗೂ ಶಿಲ್ಪಾ, ಸಹೋದ್ಯೋಗಿಗಳಾಗಿದ್ರು. ಕಸದ ಲಾರಿಯ ಕೆಳಗೆ ಪ್ರಶಾಂತ್ ಹಾಗೂ ಶಿಲ್ಪಾ ಸಿಲುಕಿಕೊಂಡ ಪರಿಣಾಮ ಪ್ರಾಣ ತೆತ್ತಿದ್ದಾರೆ. ಒಂದ್ ಕಡೆಗೆ ಕುಟುಂಬಸ್ಥರು ಸಾಕಷ್ಟು ಆರೋಪವನ್ನ ಪೊಲೀಸರ ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾವು ಮೃತದೇಹವನ್ನ ಅವರಿಗೆ ನಮಗೆ ನ್ಯಾಯ ಸಿಗೋ ತನಕ ತೆಗೆದುಕೊಂಡು ಹೋಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ನಿನ್ನೆ ಅಪಘಾತ ಆದ ನಂತರ ಆ ಲಾರಿ ಚಾಲಕನನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋದು ಕುಟುಂಬಸ್ಥರ ಗಂಭೀರ ಆರೋಪ ಆಗಿತ್ತು. ಹಾಗೂ ಈ ಸಾವಿಗೆ ನ್ಯಾಯ ಬೇಕು, ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನ ತೆತ್ತಿರುವಂತಹ ಅಮಾಯಕರ ಸಾವಿಗೆ ನ್ಯಾಯ ಬೇಕು ಅನ್ನುವಂತಹ ಕೂಗು ಕುಟುಂಬಸ್ಥರಿಂದ ಕೇಳಿ ಬರ್ತಾ ಇದೆ, ಸಹೋದ್ಯೋಗಿಗಳಿಂದ ಕೇಳಿ ಬರ್ತಾ ಇದೆ. ಶಿಲ್ಪಾ ಅವರಿಗೆ ಪಾಪ ಮದುವೆ ಮಾಡುವಂತಹ ಸಂಭ್ರಮದಲ್ಲಿ ಕೂಡ ಇದ್ರು. ಇನ್ನೇನು ಮದುವೆ ದಿಬ್ಬಣದ ಮೆರವಣಿಗೆ ಹೋಗುತ್ತೆ ಅನ್ಬೇಕಾದ್ರೆ ಅವರ ಸಾವಿನ ಮೆರವಣಿಗೆಯನ್ನು ನಾವು ತಗೊಂಡು ಹೋಗಬೇಕು ಅಂದಾಗ ಕುಟುಂಬಕ್ಕೆ ಎಂತಹ ಶಾಕ್ ಆಗುತ್ತೆ. ಮತ್ತೆ ತೀರಾ ಬಡತನದಲ್ಲಿ ಇದ್ದಂತಹ ಕುಟುಂಬ ಕೂಡ ಹೌದು. ಇಬ್ರು ಕಷ್ಟಪಟ್ಟು ಇನ್ನೇನು ಜೀವನದಲ್ಲಿ ಸೆಟಲ್ ಆದ್ರೂ ಫ್ಯಾಮಿಲಿಯನ್ನ ನೋಡ್ಕೊಳ್ತಾರೆ ಅನ್ನುವಂತಹ ಹೋಪ್ ಕೂಡ ಬಿಲ್ಡ್ ಆಗಿತ್ತು. ಖುಷಿಯಲ್ಲಿ ಇದ್ದಂತಹ ಕುಟುಂಬಕ್ಕೆ ತಮ್ಮದಲ್ಲದ ತಪ್ಪಿಗೆ ಪ್ರಾಣ ತೆತ್ತಿರುವಂತಹ ಮಕ್ಕಳ ಸ್ಥಿತಿ ಕಂಡು ಅದನ್ನು ಅರಗಿಸಿಕೊಳ್ಳಕ್ಕಾಗದಂತಹ ನೋವು, ಬೆಟ್ಟದಷ್ಟು ನೋವು. ಒಂದು 8:45 ಇರ್ಬೋದು. ಕೆಆರ್ ಸರ್ಕಲ್ ಮಾರೇಣಿಸ್ ಕಾಲೇಜ್ ಹತ್ರ ಪ್ರಶಾಂತ್ ಆಮೇಲೆ ಅವ್ರ ಫ್ರೆಂಡು ಇಬ್ಬರು TCL ಕೆಲಸ ಮಾಡ್ತಾರೆ. ಸೊ ಅವರು ಬರುವಾಗ ಇದು ಕಸದ ಗಾಡಿ ಇದೆಯಲ್ಲ ಅದು ಹಿಂದೆಯಿಂದ ಹೊಡೆದಿದ್ದಾರೆ. ಹಿಂದೆಯಿಂದ ಹೊಡೆದು ಅವರು ಗಾಡಿ ಬಂದ್ಬಿಟ್ಟು ಲೆಫ್ಟಲ್ಲಿ ಬಿದ್ದಿದೆ, ಇವ್ರು ಬಂದ್ಬಿಟ್ಟು ರೈಟಲ್ಲಿ ಬಿದ್ದಿದ್ದಾರೆ. ರೈಟಲ್ಲಿ ಬಿದ್ದಾಗ ಹಿಂದೆ ಟೈರಲ್ಲಿ ಇಬ್ಬರನ್ನ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ. ಇಬ್ಬರು ಅಲ್ಲೇ ಸ್ಪಾಟಲ್ಲೇ ತಿರೋಗ್ಬಿಟ್ರು. ಅಲ್ಲಿಂದ ಮಾಡ್ತಾ ಶಿಫ್ಟ್ ಮಾಡಿ ಅಲ್ಲಿ ಸುಮಾರು 3:30 ಇದಾಗಿ ಘಟನೆ ಆಗಿದ್ದು 8:45ಗೆ. ಸೊ ಮಾರ್ತಾಸಲ್ಲಿ ಬಾಡಿ ಇಕ್ಕಿ ಅಲ್ಲಿಂದ 3:45ಗೆ ಶಿಫ್ಟ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ಗೆ ತಗೊಂಡ್ಬಂದಿದ್ದೀವಿ. ಕುಟುಂಬದೆಲ್ಲ ಬಂದಿದ್ದಾರೆ. ಹುಡುಗ TCL ಅಲ್ಲಿ ಸಾಫ್ಟ್ವೇರಲ್ಲಿದ್ದಾನೆ. ಅದು ನಮಗೆ ಮಾಹಿತಿ ಇಲ್ಲ ಸರ್, ಏನಕ್ಕೆ ಬಂದಿದೆ ಅಂತ. ಅದು ಹಾರ್ಲಿ ಡೇವಿಡ್. ಇಲ್ಲಿ ಬಂದೆ ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಅಲ್ಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ, ನಮಗೆ ಒಂದು ಮರ್ಯಾದೆ ಇಲ್ಲ. ಅರ್ಧ ಗಂಟೆ ಕೂತ್ಕೊಂಡು ಕೇಳ್ತಾ ಇದೀನಿ, ಯಾರಪ್ಪ ತೋರ್ಸು ನೋಡ್ಬೇಕು ಆ ಗಾಡಿ ಅರೆಸ್ಟ್ ಆಗಿದೆ ಯಾವ್ದಂದ್ರೆ ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ಇವಾಗ ನ್ಯಾಯ. ಏನಿಲ್ಲ, ಪೊಲೀಸರು ಫೋನ್ ಮಾಡಿದ್ರು ಈ ತರ ನಿನ್ನ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಅಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದ್ರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದ್ರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ ಏನು ಇತ್ತ ಅಂತ ಕೇಳಿದ್ರೆ ಅವ್ರು ಪೊಲೀಸರು ಹೇಳಿದ್ರು ಸ್ಟೇಷನ್ ಇದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದ್ರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು, ಇಲ್ಲ ಮೂವರು ಕತ್ ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವನು ಬೇಕು, ಆ ಗಾಡಿ ಸ್ಟೇಷನ್ ಬರಬೇಕು. ಏನಂತ ನಿಜ ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು, ಫುಟೇಜ್ ಬೇಕು. ಅದು ಬರೋವರೆಗೂ ಇಲ್ಲಿಂದ ಬಾಡಿ ಎತ್ತಲ್ಲ. ಸೊ ಗಮನಿಸ್ತಾ ಇದ್ವಿ ನಾವು ಪರಿಸ್ಥಿತಿ ಹೇಗಿದೆ ಕುಟುಂಬಸ್ಥರದ್ದು ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್. ಕುಟುಂಬಸ್ಥರ ಆಗ್ರಹ, ಇನ್ನೊಂದು ಕಡೆಗೆ ಪೊಲೀಸರ ಕರ್ತವ್ಯ ಲೋಪದ ಬಗ್ಗೆ ಮಾತು ಹಾಗೂ ಆರೋಪ, ಇದ್ರ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಸದ್ಯಕ್ಕೆ ಆತನನ್ನ ಬಂಧಿಸುವಂತಹ ಕೆಲಸ ಇಲ್ಲಿ ತನಕ ಆಗಿದೆಯಾ ಇಲ್ವಾ? ಮಮತಾ, ಏನು ಲಾರಿ ಚಾಲಕನ ಅತಿ ವೇಗದ ಚಾಲನೆ ಮತ್ತು ನಿರ್ಲಕ್ಷ್ಯವೇ ಪ್ರಮುಖವಾಗಿ ಘಟನೆಗೆ ಕಾರಣ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಆ ಡ್ರೈವರ್ ಅನ್ನು ಕೂಡ ಈಗ ವಶಕ್ಕೆ ಪಡೆದು ಆತ ಏನಾದ್ರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಆತ CID ಸರ್ಕಲ್ ಕಡೆಯಿಂದ KR ಸರ್ಕಲ್ ಕಡೆಗೆ ವೇಗವಾಗಿ ಬರ್ತಾನೆ. ಆ ಸಂದರ್ಭದಲ್ಲಿ ಮೆಜೆಸ್ಟಿಕ್ ಕಡೆಗೆಯಿಂದ KR ಸರ್ಕಲ್ ಕಡೆಗೆ ಬರ್ತಿದ್ದಂಥ ಪ್ರಶಾಂತ್ ಮತ್ತು ಶಿಲ್ಪಾ ಒಂದೇ ಬೈಕಲ್ಲಿ ಇರ್ತಾರೆ. ಅವರು ತಮ್ಮ ಪಾಡಿಗೆ ನೇರವಾಗಿ ಹೋಗ್ತಿದ್ದರೂ ಕೂಡ ಈತ BBMP ಲಾರಿ ಚಾಲಕ ಏನಿದ್ದ ಆತ ತಿರುವಿರುತ್ತೆ KR ಸರ್ಕಲ್ ತಗೋಬೇಕಾದ್ರೆ. ಆ ತಿರುವಲ್ಲಿ
ತುಂಬ ವೇಗವಾಗಿ ಬಂದು ಬೈಕಿಗೆ ಡಿಕ್ಕಿ ಆದ ಪರಿಣಾಮವಾಗಿ ಇಬ್ಬರು ಕೂಡ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ನಂತರದಲ್ಲಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾದರೂ ಕೂಡ ಅವರು ಮೃತಪಟ್ಟಿರೋದು ಗೊತ್ತಾಗಿದೆ. ಈಗ ಪೊಲೀಸರು ಕೂಡ ಲಾರಿಯನ್ನು ಮತ್ತು ಲಾರಿ ಚಾಲಕರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಬಹುತೇಕ ಆ ಲಾರಿ ಕಂಡೀಷನಲ್ಲಿ ಇರಲಿಲ್ಲ ಅನ್ನೋ ಒಂದು ಕಡೆ ಆದರೆ ಆತ ನಿರ್ಲಕ್ಷ್ಯದಿಂದ ಗಾಡಿ ಓಡಿಸಿದ್ದೇ ಈ ಘಟನೆಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ತನಿಖೆ ಮುಂದುವರೆಸಿದಂತೆ ಆ ಯುವತಿ ಶಿಲ್ಪ ಏನಿದ್ರು ಇವರು ಹಿಂದೂಪುರ ಮೂಲದವರು, ಬೆಂಗಳೂರಿನ ಏನು ನಾಗವಾರದಲ್ಲಿ ಇದ್ಕೊಂಡು PGಯಲ್ಲಿ ಇದ್ಕೊಂಡು TCLನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಇವರಿಬ್ಬರು ಒಟ್ಟಿಗೆ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಒಟ್ಟಿಗೆ ಬೈಕ್ನಲ್ಲಿ ಹೋಗ್ತಿದ್ದಂಥ ವೇಳೆಯಲ್ಲಿ ಘಟನೆ ಆಗಿರುವಂಥದ್ದು. ಮತ್ತು ಶಿಲ್ಪ ಏನಿರ್ತಾರೆ, ಶಿಲ್ಪಾಗೆ ಮನೆಯಲ್ಲಿ ಮದುವೆ ಮಾತುಕತೆ ಕೂಡ ಆಗಿರುತ್ತೆ. ನಿನ್ನೆ ಬೆಳಗ್ಗೆ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗಿತ್ತು. ನಂತರದಲ್ಲಿ ಸಂಜೆ ಮತ್ತೆ ಮಾತುಕತೆ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಮಧ್ಯದಲ್ಲಿ ಆಕೆ ಸಾವನ್ನಪ್ಪಿರುವಂಥದ್ದು. ಮತ್ತು ಈಗೇನು ಎರಡೂ ಕಡೆ ಪೋಷಕರು ಕೂಡ ಈಗ ಬೋರಿಂಗ್ ಆಸ್ಪತ್ರೆ ಮಾರ್ಚೇರಿ ಹತ್ರ ಬಂದು ಈಗ ಪೋಸ್ಟ್ಮಾರ್ಟಮ್ ಮಾಡಿಸೋದಕ್ಕೆ ಈಗ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ನಿಜಕ್ಕೂ ಇಲ್ಲಿ BBMP ಲಾರಿಯ ಎಡವಟ್ಟಿಯಿಂದಲೇ ಈ ಘಟನೆ ನಡೆದಿರುವಂಥದ್ದು ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಬಹುತೇಕ ಬೆಂಗಳೂರಿನಲ್ಲಿ BBMP ಲಾರಿಗಳಾಗಿರ್ಬೋದು, BMTC ಬಸ್ಗಳಾಗಿರ್ಬೋದು, ಮತ್ತು ಈ ಸ್ಕೂಲ್ ವ್ಯಾನ್ಗಳೇನಿರ್ತವೆ ಅವು ಅರ್ಜೆಂಟ್ ಹೋಗುವಂಥ ವೇಗದಲ್ಲಿ ಈ ರೀತಿಯಾಗಿ ದುರ್ಘಟನೆಗಳು ನಡೀತಾ ಇರುವಂಥದ್ದು. ಬಹುತೇಕ ಪೊಲೀಸರು ಕೂಡ ಟ್ರಾಫಿಕ್ ಪೊಲೀಸರು ಯಾವಾಗ ಈ ರೀತಿಯಾಗಿ ಸ್ಪೆಷಲ್ ಡ್ರೈವ್ ಮಾಡ್ತಾರೆ ಆ ಸಂದರ್ಭದಲ್ಲೇ ಇವರು ಏನೆಲ್ಲ ವೈಲೇಷನ್ಗಳು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಲಾರಿ ಚಾಲಕ ಅಂತೂ ಇವರಿಬ್ಬರ ಪಾಲಿಗೆ ಯಮ ಕಿಂಕರ ಆಗಿದ್ದಾನೆ. ತನ್ನದಲ್ಲದ ತಪ್ಪಿಗೆ ಜೀವ ಹೋಗಿದೆ ಇಬ್ಬರದ್ದು ಕೂಡ.